ರಶ್ಮಿ, ನೆನಪಿರ್ಲಿ, ಇಷ್ಟು ದಿನ ಬಸರಿ ಅಂತ ನಾಟಕ ಮಾಡಿದ್ದ ಹಾಗಿರ್ಲಿ, ಆದ್ರೆ ಈಗ ಮಗುವಿನ ತಾಯಿ ಅಂತ ನಾಟಕ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ. ಹೌದು, ಹುಷಾರಾಯ್ತಾ? ನಿಧಾನಕ್ಕಿಟ್ಕೋ. ಸೀನು, ಸೀನು, ಲೋ ಸೀನು. ಅಯ್ಯೋ, ಮನೇಲಿಲ್ಲ ಅನ್ಸುತ್ತೆ ಇವನು. ರಂಜಿತಾ, ಸೀನು ಮಗು ಜೊತೆ 3 ಹೊತ್ತು ಆಟ ಆಡ್ಕೊತಾ ಕುತ್ಕೊಂಡ್ಬಿಡ್ತೀನಿ, ರೂಮ್ ಬಿಟ್ಟು ಆಚೆನೆ ಬರಲ್ಲ ಅಂತಿದ್ದ. ನೋಡು, ನೀನೇ ಅವನ್ನ ತಡಿಬೇಕು, ಇಲ್ಲ ಅಂದ್ರೆ ರಶ್ಮಿಗೆ ತುಂಬಾ ಕಷ್ಟ ಆಗುತ್ತೆ. ಏನಪ್ಪ, ಈ ನಾಟಕ ಎಲ್ಲ ಯಾವತ್ತು ಮುಗಿಯುತ್ತೋ ಅಂತ ಅನ್ಸ್ಬಿಟ್ಟಿದೆ. ಮುಗಿಸೋಣ. ಈ ನಾಟಕನ ಇವತ್ತೇ ಮುಗಿಸ್ಕೊಳ್ಳೋಣ. ಸೀನು, ನೀನು ಮನೇಲೇ ಇದೀಯಾ? ನಾನು ನೀವ್ ಮನೇಲಿ ಇಲ್ಲ ಅಂತ ಅನ್ಕೊಂಡಿದ್ವಿ. ನೋಡು ಮಗು, ನೋಡು. ಕೊಡು ರಶ್ಮಿ. ಎಷ್ಟು ಮುದ್ದಾಗಿದೆಯಲ್ಲ ಮಗು. ಕಣ್ಣು, ಮೂಗು, ಬಾಯಿ ಎಲ್ಲ ಅದ್ರ ಅಮ್ಮನ ಥರನೇ. ಅಲ್ವಾ ರಶ್ಮಿ? ಮಗು ಸೇಮ್ ಅವ್ರ ಅಮ್ಮ ಸೂಜಿ ಇದ್ದ ಹಾಗೆ ಇದೆ ಅಲ್ಲ? ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ನೀವು ಆಡ್ತಾ ಇರೋ ನಾಟಕ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡ್ರ? ಎಲ್ಲ ಗೊತ್ತಿದೆ. ಸೂಜಿ ಮದುವೆ ಆದಾಗಿಂದ ಇಲ್ಲಿ ತನಕ ನೀವು 3 ಜನ ಸೇರ್ಕೊಂಡು ಆಡಿದ ನಾಟಕ ಚೆನ್ನಾಗಿ ಗೊತ್ತಿದೆ. ಸಿದ್ಧಾರ್ಥನ ಮೋಸದಿಂದ ಮದುವೆ ಆಗಿತ್ತು, ಆಮೇಲೆ ಆ ರಾಕೇಶನ್ ಕೈಯಲ್ಲಿ ಸೂಜಿಗೆ ಟಾರ್ಚರ್ ಕೊಡಿಸಿದ್ದು. ಸೂಜಿ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ನೀನೂ ಪ್ರೆಗ್ನೆಂಟ್ ಅಂತ ನಾಟಕ ಆಡಿದ್ದು. ಮತ್ತೀಗ ಸೂಜಿ ಮಗುನ ಆಸ್ಪತ್ರೆಯಿಂದ ಕಿತ್ಕೊಂಡಿದ್ದ. ಎಲ್ಲ ಗೊತ್ತಾಗೋಯ್ತು. ಏನೋ ಸೀನು, ತಲೆ ಕೆಟ್ಟಿದ್ಯಾ? ಏನೇನೋ ಮಾತಾಡ್ತಾ ಇದೀಯಾ? ಅಮ್ಮ ಪ್ಲೀಸ್, ಏನು ಗೊತ್ತಿಲ್ಲದೆ ಇರೋ ಅಮಾಯಕಿ ತರ ಪೋಸ್ ಕೊಡ್ಬೇಡ. ನಾವು ನರ್ಸಿಗೆ ನೀವು 10,000 ರೂಪಾಯಿ ಕೊಟ್ಟು ಸೂಜಿ ಮಗುನ ಕಿಡ್ನಾಪ್ ಮಾಡಿ ಆ ಜಾಗದಲ್ಲಿ ಸ್ಟಿಲ್ ಬಾರ್ನ್ ಬೇಬಿ ಇಟ್ರು. ಅದೇ ನರ್ಸ್ ನಾನು 50,000 ರೂಪಾಯಿ ಕೊಟ್ಟ ತಕ್ಷಣ ಎಲ್ಲ ನಿಜ ಹೇಳ್ಬಿಟ್ಟು. ನಾವೇ ಬುದ್ಧಿವಂತರು ಅಂತ ಇನ್ನೊಬ್ರು ಬದುಕಿನ ಜೊತೆ ಆಟ ಆಡಿದ್ರೆ ಆ ಭಗವಂತ ಯಾರು ನಿಜವಾದ ಬುದ್ಧಿವಂತರು ಅನ್ನೋದನ್ನ ತೋರಿಸ್ಬಿಡ್ತಾನಮ್ಮ. ಒಳ್ಳೆಯವರು ದಡ್ರೆ ಇರ್ಬೋದು, ಆದ್ರೆ ಅವ್ರ ಒಳ್ಳೆತನ ಅವ್ರನ್ನ ಕೊನೆಯವರೆಗೂ ಕಾಯುತ್ತೆ. ಯಾಕೆ ರಶ್ಮಿ ಹೀಗಾಗ್ಬಿಟ್ಟೆ ನೀನು? ನನ್ನ ಮಗಳು ನೀನೇನಾ ಅಂತ ಅನ್ಸ್ಬಿಡುತ್ತೆ ನನಗೆ. ಚಿಕ್ಕ ಹುಡುಗಿ ಇದ್ದಾಗ ಸೂಜಿ ಮೇಲೆ ಎಷ್ಟು
ಪ್ರೀತಿ ಇತ್ತು, ಎಷ್ಟು ಕಾಳಜಿ ಇತ್ತು ನಿನಗೆ. ಕೊಳಗೇರಿಗೆ ಹೋಗಿ ಇಷ್ಟಪಟ್ಟು ನೀನೇ ಅವಳ ಸ್ನೇಹನ ಸಂಪಾದಿಸಿದೆ. ಅವಳಿಗೆ ಬೊಂಬೆ ಕೊಟ್ಟೆ. ಅವಳಪ್ಪ ಗಂಗಾಧರ ಅವ್ರ ಅಮ್ಮನ್ನ ಅವಳನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗುವಾಗ ನೀನೇ ಬಲವಂತ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಬಂದೆ. ನೆನ್ಪಿದ್ಯಾ ರಶ್ಮಿ? ಆಮೇಲೆ ಏನಾಯ್ತು? ದ್ವೇಷ, ಹಠ, ಸಿಟ್ಟು, ಸೇಡು. ಯಾಕೆ ರಶ್ಮಿ, ಯಾಕೆ? ಕಾರಣ ನಿಮ್ಗೂ ಗೊತ್ತು ಪಾಪ. ಪದೇ ಪದೇ ಆದ ಗಾಯಗಳನ್ನೆಲ್ಲ ಕೆದಕ್ಬೇಡಿ. ಪದೇ ಪದೇ ನನ್ಗೆ ಇರಿಟೇಟ್ ಮಾಡ್ಬೇಡಿ. ನೀವ್ ಮಾಡಿದ ಕೆಲಸಗಳನ್ನೆಲ್ಲ ಮರ್ತ್ಬಿಟ್ರ? ನನ್ನ ಬರ್ತಡೇ ದಿನ, ನಿಮ್ಮ ಮಗಳು ಬರ್ತಡೇ ದಿನ ಆ ಸೂಜಿನ ನಿಮ್ ಮಗಳು ಅಂದ್ಬಿಟ್ರೆ ಅದಕ್ಕೆ ಕಾರಣ ಇರ್ಲಿಲ್ವ ರಶ್ಮಿ? ಸೂಜಿ ತಂದೆ ಗಂಗಾಧರ ನನ್ನನ್ನು ರಕ್ಷಿಸಕ್ ಬಂದು ಗುಂಡೇಟ್ನಿಂದು ಆ ಬೆಟ್ಟದಿಂದ ಬಿದ್ದು ಹೋಗಿದ್ದ. ಸೂಜಿ ತಾಯಿ ಸರೋಜ ಈಗ್ಲೋ ಆಗ್ಲೋ ಅನ್ನೋ ಸ್ಥಿತಿಯಲ್ಲಿ ಹಾಸ್ಪಿಟಲ್ ಆ ಪುಟ್ಟ ಮಗು ಸೂಜಿ ತುಂಬಾ ಭಯ ಪಟ್ಕೊಂಡಿತ್ತು. ಅವಳನ್ನ ತಂದೆ ಸ್ಥಾನದಲ್ಲಿ ನಿಂತು ನಾನು ಕಾಪಾಡ್ದೆ. ತಪ್ಪೇನು? ಇಲ್ಲ, ತಪ್ಪಿಲ್ಲ ಪಾಪ. ಆ ಸೂಜಿನ ಇದೇ ಮನೇಲಿ ಇರಿಸ್ಕೊಂಡು ನನ್ನ ಯಾಕೆ ಅಮೆರಿಕ ಕಳ್ಸ್ಬಿಟ್ರಿ? ಯಾಕೆ ನನ್ನ ಯಾಕೆ ದೂರ ಮಾಡ್ಬಿಟ್ರಿ ಪಾಪ? ಅದಕ್ಕೂ ಕಾರಣ ಇದೆ ರಶ್ಮಿ. ಕಾರಣ ನಮ್ಮಮ್ಮ, ಮುತ್ತಿನ ಅಜ್ಜಿ. ಅವಳ ಸಹವಾಸದಲ್ಲಿ ನೀನ್ ಬೆಳೆದ್ರೆ ನೀನು ಅವಳ ಥರಾನೇ ಆಗ್ತಿ ಅಂತ ಅವಳು ಊಹೆಗೂ ಸಿಗದೆ ಇರೋಷ್ಟು ದೂರಕ್ಕೆ ನಿನ್ನನ್ನು ಕಳಿಸ್ದೆ. ಚೆನ್ನಾಗಿ ಓದ್ಬೇಕು ಅನ್ನೋ ಕನಸನ್ ಕೂಡ ಇತ್ತು ರಶ್ಮಿ. ಪಾಪ, ಚಿಕ್ಕ ಮಕ್ಕಳು ಸುಳ್ಳು ಹೇಳಿದ್ರೆ ಮುದ್ದು ಮುದ್ದಾಗಿರುತ್ತೆ, ದೊಡ್ಡೋರ್ ಸುಳ್ಳು ಹೇಳಿದ್ರೆ ಅಸಹ್ಯವಾಗಿರುತ್ತೆ. ಎನಿವೇಸ್, ಬಿಟ್ಟಾಕಿ ಪಾಪ. ನಾವ್ ಆಡ್ತಿರೋ ನಾಟಕ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಾಗೋಯ್ತಲ್ಲ. ನೋ ಹಾರ್ಟ್ ಫೀಲಿಂಗ್ಸ್. ಇನ್ ಮುಂದೆ ನಾವ್ ಏನು ಮಾಡಲ್ಲ. ನಿಮ್ ಪಾಡ್ ನೀವು ಸೈಲೆಂಟ್ ಆಗಿ ಇದ್ಬಿಡಿ. ಕಥೆ ಇನ್ನೂ ಮುಗ್ದಿಲ್ಲ ರಶ್ಮಿ, ಈಗಿನ್ನೂ ಶುರುವಾಗ್ತಾ ಇದೆ ಅಷ್ಟೇ. ನೀನು ಮುಂಚಿನ ಥರ ಒಳ್ಳೆ ಹುಡುಗಿ ಆಗ್ಬೇಕು. ನಾವೆಲ್ಲ ಒಟ್ಟಾಗಿ ಸಂತೋಷದಿಂದ ಬಾಳ್ಬೇಕು. ಅದೇ ನನ್ನ ಆಸೆ. ನೀನ್ ಯಾರು ಅಂತ ಗೊತ್ತಿಲ್ಲ, ನಿನ್ಗೆ ಏನ್ ಅನ್ಸಿದೆ ಅಂತ ಗೊತ್ತಿಲ್ಲ, ಆದ್ರೂ ತುಂಬಾ ಸ್ಟ್ರಾಂಗ್ ಆಗಿ ನೀನ್ ಅನ್ನೋಳು ನನ್ಗೋಸ್ಕರನೇ ಹುಟ್ಟಿದ್ಯಾ, ನನ್ ಕೈ ಹಿಡಿತೀಯಾ ಅನ್ಸ್ತಾ ಇದೆ. ಹೌದಾ? You are mine. La la la. Hey hey hey. Say you're